ಮಹಾನಗರದ ಮಹಾಜನತೆಗೆ ನಮಸ್ತೆ ಮಹಾನಗರ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬಂಧುಗಳೇ, ನಾವು ಇವತ್ತಿಲ್ಲಿ ಧಾರವಾಡ ಸಂಗೊಳ್ಳಿ ರಾಯಣ್ಣ ನಗರದಲ್ಲಿ ಒಂದು ಸೂಪರ್ ಬಿಲ್ಡಪ್ ಒಂದು ಮನೆ ಇದೆ. 2 BHK ಮನೆ. ಇದು ಬಂದ್ಬಿಟ್ಟು ಜಾಧವ್ ಲೇಔಟ್ ಅಂತ ಹೇಳ್ತಾರೆ. ಇದಕ್ಕೆ ಇಲ್ಲಿ ಒಂದು 66 ಆ್ಯಂಡ್ 33 ಸೈಜಿನಲ್ಲಿ ಒಂದು 1530 ಬಿಲ್ಡಪ್ ಏರಿಯಾದಲ್ಲಿ ಒಂದು 2 BHK ಮನೆ ಇದೆ. ಇದನ್ನು ಮಾಹಿತಿ ಕೊಡೋದಾದರೆ ಸ್ನೇಹಿತರೆ, ನೋಡ್ಬೋದು ಒಂದು ಹೆವಿ ಗೇಟನ್ನು ಮಾಡಿದ್ದಾರೆ. ಇಲ್ಲಿ ತುಂಬ ದೊಡ್ಡದಾಗಿದೆ ಸ್ನೇಹಿತರೆ ಮನೆ ಮಾತ್ರ. 66 ಆ್ಯಂಡ್ 33 ಅಂದರೆ ನೋಡ್ಬೋದು ನೀವು. ಪಾರ್ಕಿಂಗ್ ಟೈಲ್ಸ್ ನೋಡಿ, ಒಳ್ಳೆ ಆ್ಯಂಟಿ ಸ್ಕಿಡ್ ಒಳ್ಳೆ ಟೈಲ್ಸ್ ಹಾಕಿದ್ದಾರೆ. ಬಟ್ ಇದು ನಾನ್ ಎಣ್ಣೆ ಮನೆ ಸ್ನೇಹಿತರೆ. ಇದು ನಾನ್ ಎಣ್ಣೆ ನೋಡ್ತಾ ಇರ್ಬೋದು. ಒಂದು ಹತ್ತತ್ರ ಒಂದು 6 ಫೀಟನ್ನು ಇಲ್ಲಿ ಪ್ಯಾಸೇಜ್ ಬಿಟ್ಟಿದ್ದಾರೆ. ಇಲ್ಲಿ ಟೋಟಲಿ ನೋಡ್ಬೋದು. ಇದು ಬಿಲ್ಡಪ್ ಏರಿಯಾ ಬಂದುಬಿಟ್ಟು 1540 ಇದೆ. ಇದು ಪ್ಯಾಸೇಜ್ ನೋಡ್ಬೋದು. ಫ್ರಂಟ್ ಎಲಿವೇಶನ್ ಕಂಪ್ಲೀಟ್ ಟೈಲ್ಸನ್ನು ಹಾಕಿರೋದು. ಮೇನ್ ಡೋರ್ ಇದು. ಮೇನ್ ಡೋರ್ ನೋಡಿ ಎಷ್ಟು ನೀಟಾಗಿ ಡಿಸೈನ್ ಮಾಡಿರುವಂಥದ್ದು. ಇದು ಡೋರ್ ಹಾಕಿದ್ದಾರೆ. ಇದು ಲಿವಿಂಗ್ ರೂಮ್ನಲ್ಲಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ ವಿತ್ TV ಯೂನಿಟ್. ಆ್ಯಂಡ್ ಲಿವಿಂಗ್ ರೂಮ್ ತುಂಬ ದೊಡ್ಡದಾಗಿದೆ ಸ್ನೇಹಿತರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ 2 ವಿಂಡೋಗಳನ್ನ ಮಾಡಿದ್ದಾರೆ. ಶೋಕೇಸ್ ಇದು. ಹೊರಗೆ ಬರೋ ಇದು ಈಸ್ಟ್ ಫೇಸಿಂಗ್ ಸ್ನೇಹಿತರೆ. ಇದು ಈಸ್ಟ್ ಫೇಸಿಂಗ್ ಇದು. ಆ್ಯಂಡ್ ಇದು ಪೂಜಾ ರೂಮ್ ಇದು ಸ್ನೇಹಿತರೆ. ಪೂಜಾ ರೂಮ್ ಪರವಾಗಿಲ್ಲ, ತುಂಬ ದೊಡ್ಡದಾಗಿ ಮಾಡಿದ್ದಾರೆ. ಆ್ಯಂಡ್ ಇದರಲ್ಲಿ ಬಾಕ್ಸ್ ಕೂಡ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು. ಇಲ್ಲಿ ಕೂಡ POP ಮಾಡಿದ್ದಾರೆ ಪೂಜಾ ರೂಮಲ್ಲಿ. ಆ್ಯಂಡ್ ಕಂಪ್ಲೀಟ್ ಟೈಲ್ಸನ್ನು ಹಾಕಿದ್ದಾರೆ ಸ್ನೇಹಿತರೆ ಪೂಜಾ ರೂಮಲ್ಲಿ. ಆ್ಯಂಡ್ ಇದು ಡೋರ್ ನೋಡ್ಬೋದು. ಪ್ಯೂರ್ ಟೀಕಲ್ಲಿ ಮಾಡಿರುವಂಥ ಡೋರ್ ಇದು. ಇದು ಕಿಚನ್ ನೋಡ್ಬೋದು. ವಾವ್, ಚೆನ್ನಾಗಿ ಮಾಡಿದ್ದಾರೆ ಸ್ನೇಹಿತರೆ. ಕಿಚನ್ ಮಾತ್ರ ದೊಡ್ಡದಾಗಿದೆ. ಇದು ಸ್ಟೋರೇಜ್, ಇದು ಫ್ರಿಜ್ ಪಾಯಿಂಟು. ಆ್ಯಂಡ್ ಇಲ್ಲಿ ಕಿಚನ್ ಕಟ್ಟಿಗೆ ಗ್ರಾನೈಟನ್ನು ಹಾಕಿದ್ದಾರೆ. ಇದು ಒಂದು ಕಾರ್ಪೊರೇಷನ್ ಟ್ಯಾಪ್ ಆ್ಯಂಡ್ 4 ಟ್ಯಾಂಕ್ ಇದು ಟ್ಯಾಬ್. ಆ್ಯಂಡ್ ಕಿಚನ್ದಲ್ಲಿ 2 ವಿಂಡೋಗಳಿದೆ. ಆ್ಯಂಡ್ ಎಕ್ಸಿಸ್ಟ್ ಫ್ಯಾನ್ ಮಾಡಿ ಕೂಡ ಮಾಡಿದ್ದಾರೆ ಇಲ್ಲಿ. ಇದು ಮಾಡಲ್ ಕಿಚನ್ ಅಲ್ಲ ಇದು, ಪ್ಲಸ್ ಇದನ್ನ ಡೋರನ್ನು ಹಾಕಿದ್ದಾರೆ ಅಷ್ಟೇ. ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಕಿಚನ್ ದೊಡ್ಡದಾಗಿದೆ. ಆ್ಯಂಡ್ ಇದು ಫಸ್ಟ್ ಬೆಡ್ರೂಮ್ ಇದು ಕೂಡ ಅಷ್ಟೇ ಸೀಲಿಂಗ್ ಮಾಡಿದ್ದಾರೆ. ಆ್ಯಂಡ್ ಇದು ವಾರ್ಡ್ರೂಮ್. ಕಿಚನ್ ಬೆಡ್ರೂಮ್ ಮಾಡಿಲ್ಲ ಸ್ನೇಹಿತರೆ, ದೊಡ್ಡದಾಗಿದೆ ಬೆಡ್ರೂಮು. ಆ್ಯಂಡ್ ಬೆಡ್ರೂಮಲ್ಲಿ 2 ವಿಂಡೋಗಳು ಮಾಡಿದ್ದಾರೆ ಇಲ್ಲಿ. ಇದು ನೋಡಿ ಫುಲ್ ಕಂಪ್ಲೀಟ್ ಇದನ್ನೆಲ್ಲ ವರ್ಕನ್ನು ಮಾಡಿಸಿದ್ದಾರೆ ಒಳ್ಳೆ ರೀತಿ. ಇಲ್ಲಿ ಕೂಡ ಒಂದು ಬಾಕ್ಸ್ ಇದೆ. ಇದು ಫಸ್ಟ್ ಬೆಡ್ರೂಮ್ ಇದು ಬಂದ್ಬಿಟ್ಟು ಕಾಮನ್ ಟಾಯ್ಲೆಟ್ ಇದು ಟಾಯ್ಲೆಟ್ ಆ್ಯಂಡ್ ಬಾತ್ರೂಮ್. ಇದು ಕಮೋಡ್ ಹಾಕಿದ್ದಾರೆ. 7 ಫೀಟ್ವರೆಗೂ ಟೈಲ್ಸನ್ನು ಫಿಟ್ ಮಾಡಿಸಿದ್ದಾರೆ. ಇದು ಟಾಯ್ಲೆಟ್, ಇದು ಇಂಡಿಯನ್ ಸ್ಟೈಲಲ್ಲಿ ಒಂದು ಮಾಡಿದ್ದಾರೆ. ಇಲ್ಲಿ ಸಪ್ರೇಟಾಗಿ ಕಾಮನ್ ಸಿಂಕ್. ಆ್ಯಂಡ್ ಇದು ಡೋರ್, ಇದು ಡೋರಿಗೆ ಒಂದು ಸೇಫ್ಟಿ ಡೋರನ್ನು ಮಾಡಿದ್ದಾರೆ. ನೋಡ್ಬೋದು. ಇದು
ಸೆಕೆಂಡ್ ಬೆಡ್ರೂಮ್ ಇದು. ಬೆಡ್ರೂಮ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ದೊಡ್ಡದು ಮಾಡಿದ್ದಾರೆ ಬೆಡ್ರೂಮ್ ಎಲ್ಲ. 2 ವಿಂಡೋ ಇದೆ ಇದರಲ್ಲಿ ಬೆಡ್ರೂಮಲ್ಲಿ. ವಾರ್ಡ್ರೋಬ್ ಮಾಡಿದ್ದಾರೆ. ಇದು 2 BHK ನಾನ್ ಎಣ್ಣೆ ಮನೆ ಸ್ನೇಹಿತರೆ. ಇದು ಮನೆ ಮಾತ್ರ ತುಂಬ ಚೆನ್ನಾಗಿದೆ ಸ್ನೇಹಿತರೆ, ತುಂಬ ದೊಡ್ಡದಾಗಿದೆ ಮನೆ. 1540 ಸ್ಕ್ವೇರ್ ಫೀಟಲ್ಲಿ ಬಿಲ್ಡಪ್ ಏರಿಯಾ ಇದು ಟೋಟಲ್. ಆ್ಯಂಡ್ ಇದು ಬರೋದಾದರೆ ಇದು ನೋಡಿ ಸ್ನೇಹಿತರೆ, ಇದು ಎಷ್ಟು ಹ್ಯೂಜ್ ಸ್ಪೇಸ್ನ ಬಿಟ್ಟಿದ್ದಾರೆ ನೋಡಿ, ಇಲ್ಲಿ ನೋಡ್ಬೋದು. ತುಂಬ ಚೆನ್ನಾಗಿದೆ. ಇಲ್ಲಿ ಒಂದು ಫಂಕ್ಷನ್ ಆರಾಮಾಗಿ ದೊಡ್ಡ ಒಂದು ಫಂಕ್ಷನ್ ಮಾಡ್ಕೋಬೋದು ಇಲ್ಲಿ ಮನೆಯಲ್ಲಿ. ಆ್ಯಂಡ್ ನೋಡಿ ಇಲ್ಲಿ ಟೋಟಲ್ ಟಾಪ್ ಎಲ್ಲ ಹಾಕಿದ್ದಾರೆ ನೋಡಿ. ತುಂಬ ಹೆವಿ ಅಮೌಂಟ್ ಖರ್ಚು ಮಾಡಿದ್ದಾರೆ ಇದಕ್ಕೆ. ಇದು ಟ್ಯಾಂಕ್ ಸ್ನೇಹಿತರೆ, ಇದು ಕಾರ್ಪೊರೇಷನ್ ವಾಟರ್ ಬರ್ತಾ ಇದೆ ಇಲ್ಲಿಗೆ. ಆ್ಯಂಡ್ ಇದು ನೋಡ್ಬೋದು 6000 ಕೆಪಾಸಿಟಿ ಇರುವಂಥ ಟ್ಯಾಂಕ್ ಇದು ನೋಡಿ. ಎಷ್ಟು ಒಳ್ಳೆ ರೀತಿ ಮಾಡಿದ್ದಾರೆ ಇಲ್ಲೆಲ್ಲ. ತುಂಬ ಹೆವಿ ಮೆಟೀರಿಯಲ್ಸನ್ನು ಯೂಸ್ ಮಾಡಿದ್ದಾರೆ ನೋಡಿ. ಇದು ನೋಡಿ ಸ್ಪೇಸ್ ನೋಡಿ, ಓಪನ್ ಸ್ಪೇಸ್ ಎಷ್ಟಿದೆ ಅಂತೇಳಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ನೇಹಿತರೆ. ಇದು ಒಂದು ವಾಷಿಂಗ್ ಏರ್ ಮಾಡಿದ್ದಾರೆ ಇಲ್ಲಿ. ಇದು ಟೋಟಲ್ ಇದು ಸೈಜ್ ಬಂದುಬಿಟ್ಟು ಸ್ನೇಹಿತರೆ 33-66 ಸೈಜಿಂದು. ಈ ಸೈಜಲ್ಲಿ ಈ ಪ್ಲಾಟಲ್ಲಿ 1540 ಸ್ಕ್ವೇರ್ ಫೀಟಲ್ಲಿ ಮನೆ ರೆಡಿ ಮಾಡುವಂಥದ್ದು ಇದು. ಟೆರೆಸ್ ಮೇಲೆ ಹೋಗೋಕ್ಕೆ ಇದು ನೋಡಿ ಎಷ್ಟು ನೀಟಾಗೆಲ್ಲ ರೆಡಿ ಮಾಡಿಸಿದ್ದಾರೆ. ಇದು ನೋಡಿ ಸ್ನೇಹಿತರೆ, ಇದು ಟೆರೆಸ್. ಇದು 1000 ಲೀಟ್ರದ್ದು ಕೆಪಾಸಿಟಿ ಇರುವಂಥ ಟ್ಯಾಂಕನ್ನು ಫಿಟ್ ಮಾಡಿದ್ದಾರೆ ಇಲ್ಲಿ. ಇದು ಟೋಟ್ಲು ವಾಟರ್ ಪ್ರೂಫಿಂಗ್ ಮಾಡಿದ್ದಾರೆ ಸ್ನೇಹಿತರೆ ನೋಡಿ. ತುಂಬ ಚೆನ್ನಾಗಿದೆ ಇದು. ಇದು ಸಂಗೊಳ್ಳಿ ರಾಯಣ್ಣ ನಗರ ಇದು, ಅದರಲ್ಲಿ ಜಾಧವ್ ಲೇಔಟ್ ಇದು. ಇದು ಪ್ರೈಸ್ ಬಂದುಬಿಟ್ಟು ಸ್ನೇಹಿತರೆ 60 ಲಕ್ಷ ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್ ಆಗುತ್ತೆ. ಆ್ಯಂಡ್ ಇದು ನಾನ್ ಎಣ್ಣೆ ಸ್ನೇಹಿತರೆ. ಸೈಜ್ ಬಂದುಬಿಟ್ಟು ಹೇಳ್ದಂಗೆ 33-66 ಸೈಜ್ ಇದು ಟೋಟಲ್ ಪ್ಲಾಟ್ ಏರಿಯಾ ಬಂದುಬಿಟ್ಟು. ಈ ಮನೆ ಇಷ್ಟ ಆದರೆ ದಯವಿಟ್ಟು ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಸಂಪರ್ಕ ಮಾಡ್ಬೋದು. ಈ ಮನೆ ಕೂಡ ವಿಸಿಟ್ ಮಾಡ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಹಾಗೆ ಮುಂದಿನ ಒಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೆಲ್ಲರೂ ಆರೋಗ್ಯವಾಗಿರಿ, ನಿಮ್ಮ ಕುಟುಂಬ ಕೂಡ ಆರೋಗ್ಯವಾಗಿರಿಸಿ. ಧನ್ಯವಾದಗಳು.